ಅಯೋಧ್ಯೆ ರಾಮ ಮಂದಿರ ಹುಂಡಿ ಅಕ್ರಮ ಬೆನ್ನಲ್ಲೇ ಅಲರ್ಟ್ ಆಗಲಾಗಿದೆ. ರಾಜ್ಯ ಸರ್ಕಾರದಿಂದ 19 ಅಂಶಗಳ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಅಯೋಧ್ಯೆ ರಾಮ ಮಂದಿರ ಹುಂಡಿ ಅಕ್ರಮ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ರಾಜ್ಯ ಸರ್ಕಾರದಿಂದ 19 ಅಂಶಗಳ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ರಾಜ್ಯದ ದೇಗುಲಗಳ ಹುಂಡಿ ಎಣಿಕೆ ಪಾರದರ್ಶಕತೆಗೆ ಒತ್ತು ನೀಡಲಾಗಿದೆ. ನಗದು, ಚಿನ್ನ, ಬೆಳ್ಳಿ, ಕಾಣಿಕೆ ಭದ್ರತೆ ಸಂಬಂಧ ಮಾರ್ಗಸೂಚಿ ಹೊರಡಿಸಲಾಗಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಟಾರಿ ಅವರು ಆದೇಶ ಹೊರಡಿಸಿದ್ದಾರೆ. ಧಾರ್ಮಿಕ ದತ್ತಿ, ಡಿಸಿಗಳು, ಎಸ್ಪಿ ಅಧಿಕಾರಿಗಳಿಗೆ ಮಾರ್ಗಸೂಚಿ ಹೊರಡಿಸಿದ್ದಾರೆ. ಒಟ್ಟು 19 ಪ್ರಮುಖ ಸೂಚನೆ, ಪರಿಶೀಲನಾ ಕ್ರಮಕ್ಕೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಎಲ್ಲರಿಗೂ ಕಾಣುವಂತೆ ಹುಂಡಿ ಅಳವಡಿಸಿ ಭದ್ರತೆಗೆ ಸೂಚನೆ ನೀಡಲಾಗಿದೆ. ಹಾಗೆ ಡಿಜಿಟಲ್ ಪಾವತಿ ವ್ಯವಸ್ಥೆಗೂ ಕೂಡ ಉತ್ತೇಜನ ನೀಡಲು QR ಕೋಡ್ ಅಳವಡಿಕೆ ಮಾಡಲಾಗುತ್ತಿದೆ. ಹುಂಡಿ ಎಣಿಕೆ ದಿನಾಂಕ ಮುಂಚಿತವಾಗಿಯೇ ನಿಗದಿ ಮಾಡಬೇಕು. ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೂ ಕೂಡ ವಿಡಿಯೋ ಚಿತ್ರೀಕರಣ ಆಗಬೇಕು. ಕಳ್ಳತನದ ಪ್ರಕರಣ ಕಂಡು ಬಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಹೊಣೆ ಆಗ್ತಾರೆ. ಇನ್ಮುಂದೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಕಾಯ್ದುಕೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಲಾಗಿದೆ. ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಗೆ 19 ಅಂಶಗಳ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಅಯೋಧ್ಯೆ ರಾಮ ಮಂದಿರ ಹುಂಡಿ ಪ್ರಕರಣ ರಾಜ್ಯದಲ್ಲಿ ದೇಶದಲ್ಲಿ ಬಹಳ ಸದ್ದು ಮಾಡಿದಂತಹ ಪ್ರಕರಣ. ಈ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಅಲರ್ಟ್ ಆಗಿರುವಂತಹದ್ದು. ರಾಜ್ಯ ಸರ್ಕಾರದಿಂದ 19 ಅಂಶಗಳ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ರಾಜ್ಯದ ದೇಗುಲಗಳ ಹುಂಡಿ ಎಣಿಕೆ ಪಾರದರ್ಶಕತೆಗೆ ಇಲ್ಲಿ ಮೊದಲು ಒತ್ತು ಕೊಡಲಾಗ್ತಾ ಇದೆ. ನಗದು ಹಣ ಇರ್ಬೋದು, ಚಿನ್ನ, ಬೆಳ್ಳಿ, ಕಾಣಿಕೆ ಭದ್ರತೆ ಸಂಬಂಧ 19 ಅಂಶಗಳ ಮಾರ್ಗಸೂಚಿ ಹೊರಡಿಸಲಾಗಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯವರು ಆದೇಶ ಹೊರಡಿಸಿದ್ದಾರೆ. ಧಾರ್ಮಿಕ ದತ್ತಿ, ಎಸ್ಪಿ ಹಾಗೂ ಡಿಸಿಗಳಿಗೆ ಮಾರ್ಗಸೂಚಿ ಬಿಡುಗಡೆ ಮಾಡಿರುವಂತಹದ್ದು. 19 ಪ್ರಮುಖ ಸೂಚನೆ ಹಾಗೆ ಪರಿಶೀಲನಾ ಕ್ರಮಕ್ಕೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಎಲ್ರಿಗೂ ಕಾಣುವಂತೆ ಹುಂಡಿ ಅಳವಡಿಸಿ ಭದ್ರತೆಗೆ ಕೂಡ ಸೂಚನೆ ನೀಡಲಾಗಿದೆ. ಎಲ್ಲರ ನೇತೃತ್ವದಲ್ಲೇ ಹುಂಡಿ ಎಣಿಕೆ ಕಾರ್ಯ ನಡೀಬೇಕು. ಹಾಗೆ ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಉತ್ತೇಜನ ನೀಡಲು QR ಕೋಡ್ ಕೂಡ ಅಳವಡಿಕೆ ಮಾಡಲಾಗುತ್ತದೆ. ಇನ್ನು ಮುಂದೆ ಹುಂಡಿ ಎಣಿಕೆ ದಿನಾಂಕ ಅಂದರೆ ಯಾವತ್ತು ಹುಂಡಿ ಎಣಿಕೆ ಮಾಡ್ತೀರೋ ಆ ದಿನಾಂಕವನ್ನು ಮುಂಚಿತವಾಗಿ ಡಿಸೈಡ್ ಮಾಡಬೇಕು. ಹಾಗೆ ಕ್ಯಾಲೆಂಡರಲ್ಲಿ ನಿಗದಿ ಮಾಡಬೇಕು ಯಾವ ದಿನಾಂಕದಂದು ಹುಂಡಿ ಎಣಿಕೆ ಮಾಡ್ತಾರೆ ಅಂತ. ಹಾಗೆ ಹುಂಡಿ ಎಣಿಕೆಯಿಂದ ಬ್ಯಾಂಕ್ಗೆ ಏನು ನಾವು ಹಣ ಹಸ್ತಾಂತರಿಸ್ತಿರುವೋ ಅಲ್ಲಿ ತನಕ ಕೂಡ ಆ ಪ್ರೋಸೆಸ್ ಹುಂಡಿ ಎಣಿಕೆಯಿಂದ ಬ್ಯಾಂಕಿಗೆ ಕೊಡುವವರೆಗೂ ಕೂಡ ಆ ಪ್ರೋಸೆಸ್ದ ಎಲ್ಲ ವಿಡಿಯೋ ಚಿತ್ರೀಕರಣ ಆಗಬೇಕು. ಹಾಗೆ ಕಳ್ಳತನದ ಪ್ರಕರಣ ಎಲ್ಲಾದರೂ ಕಂಡು ಬಂದರೆ ಸಂಬಂಧಪಟ್ಟ ಆ ಇಲಾಖೆಗೆ ಸಂಬಂಧಪಟ್ಟ SPDC ಯಾರು ಇರ್ತಾರೋ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಆಗ್ತಾರೆ. ಪಾರದರ್ಶಕತೆ ಹಾಗೆ ಹೊಣೆಗಾರಿಕೆ ಕಾಯ್ದುಕೊಳ್ಬೇಕು. ಈ ನಿಟ್ಟಿನಲ್ಲಿ ಇದೀಗ ರಾಜ್ಯದ ಧಾರ್ಮಿಕ ದತ್ತಿ ದೇವಸ್ಥಾನಗಳಿಗೆ 19 ಮಾರ್ಗಸೂಚಿ ಹೊರಡಿಸಲಾಗಿದೆ.